ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪತಿ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ, ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ಬಡವರ ಮಕ್ಕಳು ಓದುವಂಥ ಶಾಲೆಗಳ ಬಗ್ಗೆ ಸರ್ಕಾರದ ತಾತ್ಸಾರ ಮುಂದುವರೆದಿದೆ ಮತ್ತು ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಜನಪ್ರತಿನಿಧಿಗಳ ಪ್ರತಿಷ್ಠೆಯೋ ಕಾರಣ ಈಗ ಬಡ ಮಕ್ಕಳು ತೀರಾ ನರಕ ಯಾತನೆ ಅನುಭವಿಸುವಂಥ ಒಂದು ಪ್ರಕರಣ ಇದೆ. ಸಚಿವ ಶಿವರಾಜ್ ತಂಗಡಿಗೆ ಪ್ರತಿನಿಧಿಸುವ ಗಂಗಾವತಿ ಕ್ಷೇತ್ರದ ಶ್ರೀರಾಮನಗರದಲ್ಲಿ ಇರುವಂಥ ಇಂದಿರಾ ಗಾಂಧಿ ವಸತಿ ಶಾಲೆ. ಇಂದಿರಾ ಗಾಂಧಿ ವಸತಿ ಶಾಲೆ ಆರಂಭವಾಗಿದ್ದು 2017 ಮತ್ತು 2018ರಲ್ಲಿ. ಅದರಲ್ಲಿಯೂ ಪರಿಶಿಷ್ಟ ಜಾತಿಯ ಮಕ್ಕಳಿಗಾಗಿ, ಅಂದರೆ ಬಹುತೇಕ ಪರಿಶಿಷ್ಟ ಜಾತಿಯ ಮಕ್ಕಳು ಮತ್ತು ಇತರ ಮಕ್ಕಳು ಸೇರಿಕೊಂಡು ಜಿಲ್ಲೆಯಿಂದ ಬೇರೆ ಬೇರೆ ಕಡೆ ಭಾಗದಿಂದ ಬಂದಿರುವಂಥ ಮಕ್ಕಳಿಗೆ 6ರಿಂದ SSLCವರೆಗೆ ಅಂದರೆ ಮೆಟ್ರಿಕ್ವರೆಗೂ ಶಿಕ್ಷಣ ನೀಡುವಂಥ ಒಂದು ಶಾಲೆ. ಇಲ್ಲಿ ವಸತಿ ಸಹಿತ ಶಾಲೆಯಾಗಿರುವುದರಿಂದ ಮತ್ತು ಉತ್ತಮವಾದ ಶಿಕ್ಷಣ ಸಿಗುತ್ತೆ ಅನ್ನೋದು ಕಾರಣಕ್ಕಾಗಿ ಭಾಳಷ್ಟು ಮಕ್ಕಳನ್ನು ಆಯ್ಕೆ ಮಾಡಿ ಇಲ್ಲಿಗೆ ಶಾಲೆಗೆ ಬರ್ತಾರೆ. ಆದರೆ ಬಂದಿರುವಂಥ ಮಕ್ಕಳಿಗೆ ತೀರಾ ಸಂಕಷ್ಟದಲ್ಲಿ ಮತ್ತು ನಿಷ್ಕೃಷ್ಟವಾಗಿ ಬದುಕುವಂಥ ವಾಸಿಸುವಂಥ ಸ್ಥಿತಿ ಈ ಶಾಲೆಯಲ್ಲಿ ಇದೆ. 2017ರಿಂದ ಇಲ್ಲಿವರೆಗೂ ಅಲ್ಲಿ ಬಾಡಿಗೆ ಕಟ್ಟಡದಲ್ಲಿದೆ. ಅದು ಎಂಥ ಬಾಡಿಗೆ ಕಟ್ಟಡ ಅಂದರೆ ತೀರಾ ಹಳೆಯದಾದ ಗೋಡಾನಿನಲ್ಲಿರುವಂಥ ಶಾಲೆ. ಏನು ಗೋದಾಮಿನಲ್ಲಿ ಇರುವಂಥ ಶಾಲೆ ಅದು ಈಗಲೂ ಬೀಳುವ ಸ್ಥಿತಿಯಲ್ಲಿದೆ. ಮೇಲ್ಛಾವಣಿ ಎಲ್ಲ ಕುಸಿದು ಹೋಗಿದೆ. ಜೊತೆಗೆ ಇಲ್ಲಿ ವಸತಿಗಾಗಿರುವಂಥ ಇದರಲ್ಲಿ ಕುರಿದೊಡ್ಡಿಯಂತೆ ವಾಸಿಸಬೇಕು. ಅದು ಬಾಲಿಕೆಯರು ಮತ್ತು ಬಾಲಕರು ಈ ಎರಡೂ ಸಹ ಮಕ್ಕಳು ಅಲ್ಲಿ ವಾಸಿಸಬೇಕಾಗಿರುವಂಥ ಸ್ಥಿತಿಯಲ್ಲಿದೆ. ಅಂದರೆ ಅವರಿಗೆ ಇರುವಂಥ ಸ್ಥಳ ತೀರಾ ಇಕ್ಕಟ್ಟಾಗಿರುವಂಥ ಇದೆ ಮತ್ತು ಇಲ್ಲಿ ಶೌಚಾಲಯವೂ ಸರಿ ಇಲ್ಲ. ಇನ್ನು ಇಲ್ಲಿ ಸ್ನಾನಕ್ಕೆ ಸರಿಯಾದ ನೀರು ಬರ್ತಾಯಿಲ್ಲ ಮತ್ತು ಬಟ್ಟೆ ಬಳಕೆಗೂ ನೀರು ಬರ್ತಾಯಿಲ್ಲ. ಈ ಎಲ್ಲ ಕಾರಣಕ್ಕಾಗಿ ಮಕ್ಕಳು ಸಾಕಷ್ಟು ಸಂಕಷ್ಟವನ್ನು ಅನಿಸುತ್ತಾರೆ. ಜೊತೆಗೆ ಈ ಮಕ್ಕಳಿಗೆ ಪಾಠ ಮಾಡಲು ತರಗತಿಗಳ ಕೊರತೆ ಇದೆ. ಒಂದೇ ಏನು ಗೋದಾಮಿನಲ್ಲಿರುವಂಥ ಇದರಲ್ಲಿ 2 ತರಗತಿಗಳನ್ನು ಕೇಳಬೇಕು ಮತ್ತು ಒಂದು ತರಗತಿ ಸಂಪೂರ್ಣವಾಗಿ ಮರದ ನೆರಳಿನಲ್ಲಿ ಕೇಳುವಂಥ ಸ್ಥಿತಿ ಇದೆ. ಇದನ್ನು ನೋಡಿದರೆ ಯಾರಿಗಾದರೂ ಸಿಟ್ಟು ಬರುತ್ತೆ. ಇಂಥ ಸ್ಥಿತಿಯಲ್ಲಿ ನಮ್ಮ ಮಕ್ಕಳನ್ನು ಕಳಿಸ್ಬೇಕಾ ಅನ್ನುವಂಥ ಸ್ಥಿತಿ ಬರುತ್ತೆ. ಆದರೆ ಉತ್ತಮವಾದ ಶಿಕ್ಷಣ ಅಂದರೆ ಈ ಶಾಲೆಯಲ್ಲಿ ಪ್ರತಿಶತ 98-100ರಷ್ಟು ಏನು ಫಲಿತಾಂಶ ಬರ್ತಾ ಇರೋಂಥ ಕಾರಣಕ್ಕಾಗಿ ಶಿಕ್ಷಣ ಸಿಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಪಾಲಕರು ಮಕ್ಕಳನ್ನು ಎಷ್ಟೇ ಸಂಕಷ್ಟ ಅನುಭವಿಸಿದ್ರು ಓದಲಿ ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಕಳಿಸ್ತಾರೆ ಸರ್. ಬಟ್ ಬಿಲ್ಡಿಂಗ್ ಭಾಳ ಪ್ರಾಬ್ಲಮ್ ಐತೆ ಸರ್. ಇಲ್ಲಿ ಮತ್ತು ನೀರಷ್ಟು ಯಾವ ಹುಡುಗಿಗೂ ನೀರಂತೂ ಸಾಲಂಗೆ ಇಲ್ರಿ. ಮತ್ತು ಇಲ್ಲಿ ಹಾವು ಎಲ್ಲ ಬರ್ತಾವೆ ರೀ. ಕಂಪೌಂಡ್ ಇಲ್ರಿ. ಬಾತ್ರೂಮ್ಗಂತೂ ನೀರೇ ಇರಲ್ಲ ಸರ್. ಒಂದೊಂದು ಟೈಮ್ ಮಳೆ ಬಂದರೆ ಎಲ್ಲ ಸೋರ್ತೈತೆ. ಬೆಂಚ್ ಮ್ಯಾಗೆಲ್ಲ ಕ್ಲಾಸ್ ಎಲ್ಲ ಇದಾಗುತ್ತೆ ಸರ್. ಆದರೆ ಬಿಲ್ಡಿಂಗ್ ಇಲ್ರಿ ನಮಗೆ. ಇಲ್ಲಿ ಕ್ಲಾಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಸರ್. ಇಲ್ಲೇ ಅಗ್ಲ ಇರೋದಕ್ಕೆ ಬಿಲ್ಡಿಂಗ್ ಒಂದು ಕರೆಕ್ಟಾಗಿ ಮಾಡ್ತಾರೆ. ಇರೋಕ್ಕೆಲ್ಲ ಇಲ್ಲಿ ಚೆನ್ನಾಗಿಲ್ಲ ಸರ್. ನಮ್ಮ ಗೌರಿಪುರ ಬಿಲ್ಡಿಂಗ್ ಸರ್. ಹಾಸ್ಟೆಲ್ ಎಲ್ಲ ನೀರು ಜಾಸ್ತಿ ಇಲ್ಲ ಸರ್. ಮಳೆ ಬಂದರೆ ಗೋಡನೆಲ್ಲ ಸೋರುತ್ತೆ ಸರ್. ಇಲ್ಲಿ ಎಲ್ಲ ಅಡ್ಡಾಡ್ತಾರೆ. ಆದರೆ ಮೂಲಭೂತ ಸೌಲಭ್ಯ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಆದರೆ ಇದು ಸರ್ಕಾರದ ಕರ್ತವ್ಯ ಅಂತ ಇದ್ದರೂ ಸಹ ಇಲ್ಲಿ ಏನು 3 ವರ್ಷದ ಹಿಂದೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಒಟ್ಟು 11 ಕೋಟಿ ರೂಪಾಯಲ್ಲಿ ಒಂದು ಬೃಹತ್ತಾದ ಕಟ್ಟಡವನ್ನು ನಿರ್ಮಾಣ ಆಯಿತು. ಅದೇ ಶಾಲಾ ಕೊಠಡಿ ಇತ್ತು ಮತ್ತು ವಸತಿಗಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ನಿರ್ಮಾಣ ಮಾಡಿರುವಂಥ ಕಟ್ಟಡಕ್ಕೆ ಸ್ಥಳಾಂತರಿಸಿಕೊಳ್ಳಲು ಈಗ ಇದು ಪ್ರತಿಷ್ಠೆ ಇದೆ. ಅಂದರೆ ಒಂದು ಕಡೆ ಹೇಳುವಂಥ ಪ್ರಕಾರ ಈ ಹಿಂದೆ BJPಯ ಶಾಸಕರಂಥ ಬಸವರಾಜ ದೊಡ್ಡೇಶ್ವರರು ಮಂಜೂರು ಮಾಡಿದ ಶಾಲೆಯಲ್ಲಿ ಈಗಿರುವಂಥ ಸಚಿವರು ಅಲ್ಲಿ ಸ್ಥಳಾಂತರ ಮಾಡ್ತಾರೆ ಮತ್ತು ಎಲ್ಲಿ ಕ್ರೆಡಿಟ್ ಪಾಲಿಸಿ ಆರಂಭವಾಗಿ ಈಗ ಅದು ಹಾಗೆ ನೆನಗುದಿಗೆ ಬಿದ್ದಿದೆ. ಆದರೆ ಇವರ ಪ್ರತಿಷ್ಠೆಯಿಂದಾಗಿ ಮಕ್ಕಳು ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಇದು ಈ ಕಾರಣಕ್ಕಾಗಿ ಮತ್ತು ಈಗೇನು ನಿರ್ಮಿಸಿರುವಂಥ ಕಟ್ಟಡ ಏನಿದೆ ಈಗಾಗಲೇ ಅದು 1 ವರ್ಷಕ್ಕಿಂತ ಹೆಚ್ಚಾಯಿತು. ನಾವು ಸಂಪೂರ್ಣವಾಗಿ ಇದು ಕಟ್ಟಡದ ಕಾಮಗಾರಿ ಮುಗಿದಿದೆ. ಅಲ್ಲಿ ಗ್ಲಾಸ್ಗಳನ್ನು ಹಾಕಿದ್ದಾರೆ. ಆದರೆ ಆ ಗ್ಲಾಸ್ಗಳಿಗೆ ಇದು ಪುಂಡಪೋಖರಿಗಳು ಗ್ಲಾಸನ್ನು ಹೊಡೆದಿರುವಂಥದ್ದಿದೆ ಮತ್ತು ಅವುಗಳ ಹೀಗೆ ಬಿಟ್ಟರೆ ಅದು ಸಹ ಹಾಳಾಗುವ ಎಲ್ಲ ಸ್ಥಿತಿಗಳಿದೆ. ಇದನ್ನು ಅರಿತು ಬೇಗನೆ ಅದನ್ನು ಅಲ್ಲಿಗೆ ಸ್ಥಳಾಂತರಿಸಿಕೊಂಡ್ರೆ ಒಂದು ಕಡೆ ಈ ಸಂಕಷ್ಟದಿಂದ ಪಾರಾಗಿ ಮಕ್ಕಳು ಅಲ್ಲಿ ವಾಸಿಸಬೇಕು. ಈಗ ನಾವು ಗಮನಿಸಿದ ಮಟ್ಟಿಗೆ ನಮ್ಮ ಕಣ್ಣೆದುರುಗನೆ ಒಂದು ಕಟ್ಟಡ ನಿರ್ಮಾಣ ಆಗಿ ನಿಂತ್ಕೊಂಡಿದೆ. ಈ ಕಟ್ಟಡಕ್ಕೂ ಕೂಡ 2 ಕಟ್ಟಡಗಳು ನಮ್ಮ ಕಣ್ಣೆದುರುಗಡೆ ಇದ್ದಾವೆ. ಆದರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆನ ಗಮನಿಸಿದ್ರೆ ನಾವು ಇಲ್ಲಿ ರೆಡಿಯಾಗಿರ್ತಕ್ಕಂಥ ಕಟ್ಟಡಕ್ಕೂ ಕೂಡ ಇವತ್ತು ವಿದ್ಯಾರ್ಥಿಗಳನ್ನು ಬರಮಾಡಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಇಲ್ಲೇನೋ ಟೆಂಡರ್ಗಳ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದನ್ನು ನಾವು ಗಂಭೀರವಾಗಿ ಪ್ರಶ್ನೆ ಮಾಡಬೇಕಾಗಿದೆ. ಈಗ ರೆಡಿ ಇರ್ತಕ್ಕಂಥ ಬಿಲ್ಡಿಂಗಿಗೂ ಕೂಡ ಇವತ್ತು ವಿದ್ಯಾರ್ಥಿಗಳನ್ನ ಬರಮಾಡಲಿಕ್ಕೆ ಯಾವುದಕ್ಕೆ ಸರ್
ಈ ಬಿಲ್ಡಿಂಗ್ ಆಗಿ ಸುಮಾರು 2 ವರ್ಷಗಳಾಗಿರ್ಬೋದು ಸರ್, ಗಮನಿಸ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಆಲ್ರೆಡಿ ಗ್ಲಾಸ್ಗಳು ಕೂಡ, ಕಿಟಕಿಗಳು ಕೂಡ ಒಡೆದೋಗಿದ್ದಾವೆ. ಇವತ್ತು ಪುಂಡ್ರ ಕೈಗೆ ಈ ಒಂದು ಕಟ್ಟಡ ಹೋಗ್ತಾ ಇದೆ. ಸುಸಜ್ಜಿತವಾಗಿ ಕೋಟ್ಯಾನುಗಟ್ಟಲೆ ಹಣ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡವನ್ನು ಇವತ್ತು ಪುಂಡರ ಕೈಗೆ ಕೊಡ್ತಕ್ಕಂಥದ್ದು ಈ ಒಂದು ಜನಾಕ್ರೋಶಕ್ಕೆ ಕಾರಣ ಆಗಿದೆ. ಇದಕ್ಕೆ ಈ ಕೂಡಲೇ ಸಚಿವರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಟೆಂಡರ್ ಅವರು ನಿಮ್ಮ ರಾಜಕೀಯ ಸಮಸ್ಯೆ ಏನಿದೆ ಅದನ್ನು ಹೊರಗಡೆ ಇಟ್ಕೊಳ್ಳಿ. ಫಸ್ಟ್ ವಿದ್ಯಾರ್ಥಿಗಳಿಗೆ ಈ ಒಂದು ಬಿಲ್ಡಿಂಗನ್ನು ವಿದ್ಯಾರ್ಥಿಗಳಿಗೆ ಒಂದು ಬರಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು, ನೀವೇನಾದರೂ ಈಗ ವಿದ್ಯಾರ್ಥಿಗಳಿಗೆ ಈ ಒಂದು ಬಿಲ್ಡಿಂಗಲ್ಲಿ ಅವಕಾಶ ಕೊಡಲಿಲ್ಲ ಅಂತಂದರೆ ಮುಂದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆ ವಿದ್ಯಾರ್ಥಿಗಳ ಒಂದು ಲಗೇಜು ಟ್ರಂಕ್ಗಳ ಸಮೇತ ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಒಂದು ಬೃಹತ್ ಪ್ರತಿಭಟನೆ ಮಾಡುತ್ತೆ. ಇಂಕ್ವಿಲಾಬ್ ಜಿಂದಾಬಾದ್. ಆದರೆ ಅಧಿಕಾರಿಗಳು ಹೇಳುವ ಪ್ರಕಾರ ಏನಂತ ಇಲ್ಲಿ ಶೌಚಾಲಯ ಇಲ್ಲ, ಅಂದರೆ ಏನು ವಸತಿ ಶಿಕ್ಷಣ ಇಲಾಖೆ ಏನಿದೆ, ಅಂದರೆ ಕ್ರಸ್ಟ್ ಏನಿದೆ ಅವರು ನಿರ್ಮಿಸಿದರಲ್ಲಿ ಇದೇ ಶೌಚಾಲಯಲ್ಲಿ ಬಿಟ್ಟು ಹೋಗಿತ್ತು. ಆ ಗುತ್ತಿಗೆದಾರರು ಶೌಚಾಲಯ ಬಿಟ್ಟು ಹೋಗೋ ಕಾರಣಕ್ಕಾಗಿ ಬಾಲಕರಿಗೆ ಶೌಚಾಲಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಸ್ಥಳಾಂತರಿಸಿಲ್ಲ ಅನ್ನುವಂಥ ಒಂದು ನೆಪವನ್ನು ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕಾಗಿ ಮಕ್ಕಳನ್ನು ಅಲ್ಲಿ ಕಳಿಸ್ಬೇಕಾಯ್ತು. ಇಂದಿರಾ ಗಾಂಧಿ ವಸತಿ ಶಾಲೆ ರಾಮನಗರ ಇದು ಕಳೆದ 8 ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ನಿರ್ವಹಣೆ ಆಗ್ತಿದೆ. ನಮ್ಮ ಆ ಭಾಗದಲ್ಲಿ ಸೂಕ್ತವಾದ ಕಟ್ಟಡ ಸಿಗದೇ ಇರೋದ್ರಿಂದ ಆಗಿದ್ದಂಥ ಅಧಿಕಾರಿಗಳು ಮತ್ತು ಪ್ರಾಂಶುಪಾಲರು ಶಾಲೆ ಮಂಜೂರಾದ ಹಿನ್ನೆಲೆಯಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಗುಡಾವನ್ ಟೈಪ್ ಬಿಲ್ಡಿಂಗ್ಸ್ಗಳನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಹೆಚ್ಚುವರಿಯಾಗಿ ಸಣ್ಣ ಟಾಯ್ಲೆಟ್ ಬಾತ್ರೂಮ್ಗಳನ್ನು ಕಟ್ಟಿ ಬಿಲ್ಡಿಂಗನ್ನು ಹ್ಯಾಂಡ್ ಓವರ್ ಮಾಡಿಸ್ಕೊಂಡು ಶಾಲೆ ನಡೆಸ್ತಾ ಇದ್ದಾರೆ. ಇವತ್ತು ಅಲ್ಲೇ ಶಾಲೆ ನಡೀತಾ ಇದೆ. ಅದಕ್ಕೆ ಪರ್ಯಾಯವಾಗಿ ನಮ್ಮ KKDB ಅನುದಾನದಲ್ಲಿ ಶಾಲಾ ಕಟ್ಟಡವನ್ನು ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ. ಆ ಶಾಲಾ ಕಟ್ಟಡ ಕಾಮಗಾರಿಯಲ್ಲಿ ಏನಾಗಿದೆ, ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಹೆಣ್ಣು ಮಕ್ಕಳಿಗೆ ಉಳಿಲಿಕ್ಕೆ ಡಾರ್ಮೆಟ್ರಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಗಂಡು ಹುಡುಗರಿಗೆ ಡಾರ್ಮೆಟ್ರಿಗಳನ್ನು ನಿರ್ಮಾಣ ಆ ಅನುದಾನದಲ್ಲಿ ಕೊರತೆ ಉಂಟಾಯಿತು ಅಥವಾ ಅದು ಸ್ಪಷ್ಟವಾಗಿ ನಮ್ಗೆ ಗೊತ್ತಿಲ್ಲ. ಬಟ್ ಗಂಡು ಮಕ್ಕಳಿಗೆ ಡಾರ್ಮೆಟ್ರಿಗಳನ್ನು ನಿರ್ಮಾಣ ಮಾಡಿಲ್ಲ. ಆ ಕಟ್ಟಡದ ಒಂದು ಹ್ಯಾಂಡ್ ಓವರನ್ನು ತಗೋಬೇಕಂತಕ್ಕಂಥದ್ದು ಪ್ರಶ್ನೆ ಬಂದ ತಕ್ಷಣ ನಾವು ಅದನ್ನು ನಮ್ಮ ಈ ಎಲ್ಲ ವಸತಿ ಶಾಲೆಗಳ ಮುಖ್ಯಸ್ಥರಾದಂಥ ಕಾರ್ಮಿಕ ನಿರ್ದೇಶಕರು ಕ್ರೈಸ್ ಇವರಿಗೆ ಬರ್ಕೊಂಡಿದ್ದೇವೆ. ಈ ಥರ ಅವರು ಗಂಡು ಮಕ್ಕಳಿಗೆ ಡಾರ್ಮೆಟ್ರಿನ ಕಟ್ಟಿಲ್ಲ, ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಅಂತ ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ. ಅದಾದಮೇಲೆ ಈಗ ಇತ್ತೀಚೆಗೆ ಆ ಶಾಲೆಯದ್ದು ಅಂದರೆ ಭಾಳಷ್ಟು ವರ್ಷ ಆಗಿರೋದ್ರಿಂದ ಮತ್ತು ಆ ಕಟ್ಟಡದ ಮಾಲೀಕರು ಸರಿಯಾಗಿ ಮೇಂಟೆನೆನ್ಸ್ ಮಾಡದೇ ಇರೋದ್ರಿಂದ ಕಟ್ಟಡವನ್ನು ಅದು ಬಹಳಷ್ಟು ಮಕ್ಕಳಿಗೆ ಇರಲಿಕ್ಕೆ ಅಷ್ಟು ವ್ಯವಸ್ಥಿತ ಇಲ್ಲ. ಬಟ್ ಅನಿವಾರ್ಯ ಇರೋದ್ರಿಂದ ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇರೋದು ನಿಜ. ಈಗ ಅದನ್ನು ಸ್ಥಳಾಂತರಗೊಳಿಸಬೇಕು ಅಂತ ನಾವು ಮಾನ್ಯ ED ಕ್ರೈಸ್ ಅವ್ರ ಗಮನಕ್ಕೆ ತೊಗೊಂಡಿದ್ದೀವಿ. ಅವರು ಶೀಘ್ರದಲ್ಲಿ ಆ ಗಂಡು ಹುಡುಗರಿಗೆ ಟಾಯ್ಲೆಟ್ ಬಾತ್ರೂಮ್ಗಳನ್ನು ಪ್ರತ್ಯೇಕವಾಗಿ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತ ನಮಗೆ ಒಂದು 15 ದಿವಸದಿಂದ 25 ದಿವಸಗಳ ಕಾಲಾವಕಾಶವನ್ನು ನಾವು ಕೇಳ್ಕೊಂಡಿದ್ದೇವೆ. ಯಾಕಂದರೆ ಅದು ಕಟ್ಟಡ ಸರಿ ಇಲ್ಲ ಮತ್ತು ನಾವು ಹೆಚ್ಚುವರಿಯಾಗಿ ಸರ್ಕಾರದಿಂದ ಬಾಡಿಗೆನೂ ಕೊಡ್ತಾ ಇದ್ದೇವೆ. ಅಟ್ಲೀಸ್ಟ್ ಮಕ್ಕಳಿಗೆ ಟಾಯ್ಲೆಟ್ ಬಾತ್ರೂಮ್ ಕೊಟ್ಟಿದ್ರೆ ನಮ್ಮ ಕೊಠಡಿಗಳು ಸಾಕಷ್ಟಿದ್ದಾವೆ, ಮಕ್ಕಳು ಉಳಿಲಿಕ್ಕೆ ಸದ್ಯಕ್ಕೇನು ತೊಂದರೆ ಆಗೋದಿಲ್ಲ. ನೈಟ್ ಮಾತ್ರ ಅವರು ಮಲಗ್ತಾರೆ, ಉಳ್ಕಿ ಟೈಮಲ್ಲೆಲ್ಲ ಕ್ಲಾಸ್ ರೂಮು ಓದೋದ್ರಲ್ಲೇ ಇರ್ತಾರೆ. ಸೊ ಅದಕ್ಕೆ ಆ ಥರ ಪರ್ಯಾಯ ಒಂದು ವ್ಯವಸ್ಥೆ ಕಲ್ಪಿಸ್ಕೊಳ್ಳೋಣ. ಮತ್ತು ಮಕ್ಕಳಿಗೇನು ಗಂಡು ಮಕ್ಕಳಿಗೇನು ಡಾರ್ಮೆಟ್ರಿ ಕಟ್ಟೋದಿದೆ ಅದನ್ನು ಕೂಡ ಶೀಘ್ರದಲ್ಲಿ ಮಾಡಿಕೊಡಿ ಅಂತಕ್ಕಂಥ ವಿನಂತಿಯನ್ನು ನಾವು ED ಕ್ರೈಸ್ ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರು ಆಯಿತು ಶೀಘ್ರವಾಗಿ ನಾನು ಕ್ರಮ ತೆಗೆದುಕೊಳ್ತೀನಿ. ತಕ್ಷಣವೇ ಅವರು ನಮ್ಮ ಜಿಲ್ಲೆಯ ಒಂದು AW ಬರ್ತಾರೆ ಇದಕ್ಕೆ, ಮಂಜುನಾಥ್ ಅಂತ, ಇವ್ರಿಗೂ ಕೂಡ ತಕ್ಷಣ ಫೋನ್ ಮಾಡಿ ಸ್ಪಂದನೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ತಾತ್ಕಾಲಿಕವಾಗಿ ಶೌಚಾಲಯ ನಿರ್ಮಿಸಬೇಕಾಗಿತ್ತು, ಆದರೆ ಆಗಿಲ್ಲ. ಆದರೆ ಅದನ್ನೇ ಕುರಿತು ಈಗ ಅಧಿಕಾರಿಗಳು ಏನು ನ್ಯೂಸ್ 18ನಲ್ಲಿ ಇತ್ತೀಚೆಗೆ ವರದಿ ಬಂದ ನಂತರ ಅದಕ್ಕೆ ಸ್ಪಂದಿಸಿದವರು ಈಗ ತಾತ್ಕಾಲಿಕವಾಗಿ ಒಂದು ಅಲ್ಲಿ ಶೌಚಾಲಯವನ್ನು ನಿರ್ಮಿಸಿ ಇನ್ನೊಂದು 15-20 ದಿನ ಅಂದರೆ ಫೆಬ್ರವರಿ ಅಂತ್ಯೊಳಗೆ ಆ ಮಕ್ಕಳನ್ನು ಅಲ್ಲಿ ಸ್ಥಳಾಂತರಿಸ್ತೀವಿ ಅನ್ನುವಂಥ ಭರವಸೆ ನೀಡಿದ್ದಾರೆ. ಇದು ಒಂದು ಕಡೆ ಆಗಿದ್ದರೆ 40 ಲಕ್ಷ ರೂಪಾಯಿದಲ್ಲಿ ಇಲ್ಲಿ ಒಂದು ಶೌಚಾಲಯ ನಿರ್ಮಿಸೋಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದೆ ಅನ್ನುವಂತ ಹೇಳ್ತಾರೆ. ಆದರೆ ಏನು ಬಡವರ ಮಕ್ಕಳ ಬಗ್ಗೆ ಇಷ್ಟೆಲ್ಲ ಕಾಳಜಿ, ಅಂದರೆ ಸುಮಾರು 8 ವರ್ಷಗಳಿಂದ ಆರಂಭವಾಗಿರುವಂಥ ಶಾಲೆ, ಈ ನರಕಯಾತನೆಯಂಥ ಶಾಲೆಗೆ ಈಗ ನಿರ್ಮಾಣವಾದರೂ ಅಲ್ಲಿ ಮಕ್ಕಳನ್ನು ಕಳಿಸೋಕೆ ಸಣ್ಣ ಪುಟ್ಟ ಕೆಲಸಕ್ಕಾಗಿ ಈ ರೀತಿ ಮಕ್ಕಳನ್ನು ತೀರಾ ಇದಕ್ಕೆ ಏನು ನಿಕೃಷ್ಟವಾಗಿ ಕಾಣ್ತಾ ಇರೋದಕ್ಕೆ ಮಕ್ಕಳ ರಕ್ಷಣಾ ಆಯೋಗ ಸಹ ಇಲ್ಲಿ ಹೋಗಿ ಅವರಿಗೆ ಸೂಚನೆ ನೀಡಿದೆ. ಆದರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ನೋಡಬೇಕು. ಒಂದು ವೇಳೆ ಈಗೇನು ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಫೆಬ್ರವರಿ ಅಂತ್ಯಕ್ಕೆ ಈಗಾಗಲೇ ಮಕ್ಕಳನ್ನು ಸ್ಥಳಾಂತರಿಸಿವೆ, ಆ ಸ್ಥಳಾಂತರವೋ ಇಲ್ಲೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.